ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂಡು ಮಂಗಳವಾರದ ಡೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ದೇವ್ರು ಯಾವತ್ತು ಹೇಳಿ ಹೋಗ್ಬೇಕಾಗಿತ್ತು? ಶುಕ್ರವಾರನ. ದೇವರು ಶುಕ್ರವಾರನೇ ಹೋಗ್ಬೇಕಾಗಿತ್ತು ಫಲಪ್ರದಮ್ಮ. ಅದೇ ಮಳೆ ಬತ್ತಿತ್ತು ಅಂತ ನಮ್ಮಮ್ಮ ಪೂಜೆ ಮಾಡಿಸಿಲ್ಲ ಅಂತ ದೇವರು ಮಂಗಳವಾರ ಹೋಗ್ತೈತೆ. ನಾವು ಪೂಜೆ ಮಾಡಿಸ್ಕೊಂಡು ಬಂದಿರಲಿಲ್ಲ ಶುಕ್ರವಾರ. ದೇವರು ಹೋಗ್ತದಲ್ಲ ಬಿಡು ಅಂತ ಇನ್ನೇನು ಅಂತ ಸುಮ್ಕಾಗಿದ್ದು ಶುಕ್ರವಾರ. ತಿರ್ಗಾ ಅಯ್ಯೋ ಬಿಡತ್ತ ಅಂತ ಮಂಗಳವಾರ ಪೂಜೆ ಮಾಡ್ಸ್ಕೊಂಡು ಬಿಡು ಅಂತ ಸುಮ್ಕಾಗಿತ್ತು ನಮ್ಮಮ್ಮ. ತಿರ್ಗಾ ಆಮೇಲೆ ಸಾಯಂಕಾಲ ಶುಕ್ರವಾರ ಸಾಯಂಕಾಲ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ರು ಮುಂದೂಡಲಾಗಿದೆ ಮಂಗಳವಾರಕ್ಕೆ ಮಳೆ ಬರ್ತಾಯಿದೆ ಅಂತ. ಅದಕ್ಕೋಸ್ಕರ ಇವತ್ತು ಮಂಗಳವಾರ ಕೊಲ್ಲಾಪುರದಮ್ಮಗೆ ಇವತ್ತು ಸಾಯಂಕಾಲ ಕೊಲ್ಲಾಪುರದಮ್ಮ ಹೋಗ್ತತೆ. ನಾಳೆ ಅಮಾವಾಸ್ಯೆ ಅಲ್ವಾ, ಇವತ್ತು ಕರ್ಕೊಂಡೋಗಿ ಬಿಡ್ತಾರೆ. ಅದಕ್ಕೆ ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ ನಾನು ಅಮ್ಮ. ಪೂಜೆ ಎಲ್ಲ ಆಯಿತು, ನಾನು ರೆಡಿಯಾಗಿದ್ದೀನಿ. ಇನ್ನೇನು ಅಮ್ಮನೂ ರೆಡಿಯಾಗಬೇಕು, ಹೋಗ್ತಾಯಿದ್ದೀವಿ. ಓದ್ ಬ್ಲಾಗಲ್ಲಿ ಹೇಳಿದೆ ಕಾಲು ಗೊಬ್ಬೆ ಬಂದವೆ ಅಂತ. ಹೌದು, ಒಂದು ಚೂಚೂರು ಗೊಬ್ಬೆ ಬಂದವೆ, ತೋರಿಸ್ತೀನಿ ಬನ್ನಿ ಹೆಂಗಾಗೈತೆ ಅಂತ. ಅವ್ರು ಯಾರೋ ಕಮೆಂಟ್ ಮಾಡಿರಲ್ಲ, ಅವ್ರು ಯಾರೋ ಫೇಸ್ಬುಕ್ಕಲ್ಲಿ ದೇವ್ರ ಮೇಲೆ ಭಕ್ತಿ ಇದ್ದರೆ ಈ ಥರ ಎಲ್ಲ ಏನೂ ಆಗಲ್ಲ ಅಂತ. ಹೌದು, ನಮಗೂ ದೇವ್ರ ಮೇಲೆ ಭಕ್ತಿ ಇದೆ. ಕಾಲು ಸುಡುತ್ತೆ, ಕೊಂಡದ ಮೇಲೆ ಹೋಗ್ತೀವಿ ಅಂದರೆ ಕಾಲು ಸುಡ್ದಂಗೆ ಇರುತ್ತೆ. ನಮ್ಮ ಅಮ್ಮ ಮತ್ತೆಗೆ ಎಲ್ಲರಿಗೂ ಸುಟ್ಟಿದೆ, ನಮಗೂ ಸುಟ್ಟಿದೆ, ನಮಗೊಂಚೂರಾಗಿದೆ. ನಾನು ಆಚೆ ಹೊತ್ಕೊಂಡಿದ್ದೆ ಅಂತ ನನಗೊಂದು 2-3 ತವ ಗೊಬ್ಬೆ ಇದೈತೆ ಅಷ್ಟೇ. ಒಂದು 3 ತವ ಗೊಬ್ಬೆ ಇದೈತೆ, ಅದು ಒಂದೇ ಕಾಲಲ್ಲಿ. ಹಿಂಗೆ ಹೋಗಿದ್ವಲ್ಲ, ಹಿಂದೆಲೆ ಮಳೆ ಬಂದಿತ್ತಲ್ಲ, ಮಳೆ ನೀರಾಗ ಹೋದ್ವಲ್ಲ, ಆ ಇದಕ್ಕೆ ಸುಡ್ತಿರ್ತತಲ್ಲ ತ್ಯಾವ ಅಲ್ವಾ, ಅದಕ್ಕೆ ಅದು ನೀರು ತುಂಬ್ಕೊಂಡು ಬೊಬ್ಬೆ ಥರ ಆಗಿರೋದು ಚೂರು. ಹಂಗಾಗಿದೆ. ನೀವು ಭಕ್ತಿ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ, ದೇವ್ರ ಮೇಲೆ ನಮಗೂ ಭಕ್ತಿ ಇದೆ. ಬನ್ನಿ ಈಗ ಗೊಬ್ಬೆ ಹೆಂಗಾಗೈತೆ ತೋರಿಸಿ. ಎಲ್ಲ ಒಣಿಕೊಂಡಿದ್ದೆ ಫೋನಲ್ಲಿ. ನಾವು ತಂಬ್ಲೇನ್ ಮಾಡೋದು ಹೆಂಗೆ ಇದೀಗ 5 ನಿಮಿಷ ಮಾಡ್ತೀನಿ. ಇದೆ ಫೋನ್ ಬಂತು. ಸ್ಕೂಲ್ ತಗೋಕೊ ನಾನು ಈಗ ಎಷ್ಟು ಗಂಟೆಗೆ 1:15ಗೆ ಹೋಗ್ತೀನಿ. ನೋಡ ಮೊಬೈಲ್ ತಗೋದ್ರೆ ವೀಡಿಯೋ ಮಾಡ್ತೀನಿ. ನಾನು ಟೆಸ್ಟಿನ ರಿಸಲ್ಟ್ ನೋಡೋಕ್ಕೆ ಪೇರೆಂಟ್ಸ್ ಮೀಟಿಂಗಿಗೆ ನಾನು ಅವ್ರ ಪೇರೆಂಟ್ಸ್ ಆಗಿ ಹೋಗ್ತಾಯಿದ್ದೀನಿ. ಈಗ ದೇವಸ್ಥಾನ ಹತ್ರಕ್ಕೆ ಹೋಗೊಂಬನ್ನಿ, ಕಾಲಲ್ಲಿ ಗೊಬ್ಬೆ ತೋರಿಸ್ತೀನಿ ರೀ. ನೋಡಿ ಗೈಸ್, ಇಲ್ಲಾಗಿರೋದು ನೋಡಿ, ಕಾಣಿಸ್ತಿದ್ಯಾ ನೋಡಿ ಇದು. ಆಮೇಲೆ ಇಲ್ಲಿ ನೋಡಿ ಇಲ್ಲಾಗಿದೆ, ಕಾಣಿಸ್ತಾ ನೋಡಿ, ಇಲ್ಲೊಂದು ಮಚ್ಚೆ ಆಗೈತೆ, ಅಲ್ಲೇ ಹೋಗೈತೆ. ಇಷ್ಟೇ ನನ್ನ ಕಾಲಲ್ಲಿ ಆಗಿರೋದು. ನಾ ಅಮ್ಮನ ಕಾಲಲ್ಲಿ ಆಗಿತ್ತದೆ ನಿಜನಾ? ಆಗೈತೆ ಹಿಂಗನು ಎಲ್ಲಮ್ಮ ನೋಡಿ ಗೈಸ್. ನಾವು ಅಮ್ಮನ ಕಾಲ ಏನೂ ಆಗಿಲ್ಲ, ಸುಮ್ಮನೆ ಕಪ್ಪ ನೋಡಿಲಿ. ಹ್ಞೂ ಗೈಸ್, ಇಲ್ಲಿ ನೋಡ್ರಿ. ಭಕ್ತಿ ಇಲ್ವಂತೆ. ನಂಗೂ ಇಲ್ಲೆಲ್ಲ ಉರಿ ಆಗ್ತಿತ್ತು. ಜನಕ್ಕೆ ಹಂಗೆ ಆಗೈತೆ, ಹಂಗೆ ಇದಾಗಿತ್ತು. ದೇವ್ರ ಎತ್ಕೊಂಡಿರೋರು ಎಲ್ಲ ಅಲ್ಲಿ ದೇವ್ರ ಎತ್ಕೊಂಡು ತಕ ಕುಣಿತಿದ್ರು. ಗೈಸ್, ಯಾರು ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ದೇವ್ರ ಮೇಲೆ ಭಕ್ತಿ ಇರೋದಕ್ಕೆ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಬನ್ನಿ ಈಗ ಹೋಗುವ. ಆಯ್ಸ್ ಕುಂಕುಮ ಇಟ್ಕೊಂಡ್ರ ಸ್ಟೈಲ್ ನಡಿ ಗಾಯ್ಸ್. ನೋಡ್ರಿ ಓಟಾಗ್ಲ ಇಟ್ಕೊಂಡಿದೆ. ಬನ್ನಿ ಈಗ ನೋಡಿ, ದೇವ್ರ ಪೂಜೆ ಆಗೈತೆ. ಬನ್ನಿ ಈಗ ಹೋಗೋಣ. ಮೊಬೈಲ್ ಸಾಮಾನು ತಗೊಂಡು ಮೊಬೈಲ್ ತಗೊಂಡು ಬನ್ನಿ. ಈಗ ಯಾಕಡ ಹಾಕೋಣ ನೋಡ್ರಿ. ಬಾಕ್ಲಿಗೆಲ್ಲ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಿ. ಯಾಕೆ ಪರ್ಸಿ ಅಂತ ಅಂತ್ಯಮ್ಮ ಗೈಸ್, ಇವತ್ತು ಉಪವಾಸ ಹೋಗ್ತಾ ಇದ್ದೀನಿ ನಾನು. ನಮ್ಮ ಅಮ್ಮ ಅದೆಲ್ಲ ಉಂಡು ಬಂತು, ಬೆಳಗ್ಗೆ ಎಲ್ಲ ಹೋಗಿತ್ತು. ನಾನು ಅನ್ನ ಐತಿರು ರಾತ್ರಿ ಉಣ್ಣನಂತ ಹೋಗಿ ನೋಡ್ರಿ ಎಲ್ಲ ಆಡ್ಸೋ ಐತಿ. ದೇವ್ರು ಉಪವಾಸ ಬಾ ಅಂತ ಇವತ್ತು. ದೇಸಂತ ಹೊಟ್ಟೆ ತುಂಬ ಊಟ ಕೊಡ್ತಾರಂತ, ಅದಕ್ಕೆ ಉಪವಾಸ ಹೋಗ್ತಾ ಇರೋದು. ನಡಿಯೇ ತಳೆ ಏನು ಚಪ್ಪಲಿ ಹಾಕ್ತೀಯಾ? ಉಪವಾಸ ಇದ್ರೆ ಏನಾಗ ಬೇಡ, ನಡಿ. ಬರೋಕಾಲಾಗ ಹೋಗೋಣ ನೋಡಿ ಗೈಸ್. ಬರೋಕಾಲಾಗ ಇವತ್ತು ಹನುಮಂಪುರ ತಕ್ಕ ಪಾದ ಹೋಗ್ತಾ ಇದ್ದೀವಿ. ಬನ್ನಿ ಈಗ ಹೋಗೋಣ. ಮೊಡ್ಲಕ್ಕಿ ಮರ್ತು ಬರ್ತೈತಿ. ಈಗ ತಿರ್ಗ ಇನ್ನೊಂದ್ಸಲಿ ದೇವಸ್ಥಾನಕ್ಕೆ ಹೋದಾಗ ಸೀರೆ ಮೊಡ್ಲಕ್ಕಿ ಕೊಟ್ಟು ಪೂಜೆ ಮಾಡ್ತೀವಿ. ಸೊ ಗೈಸ್, ಫೈನಲಿ ದೇವಸ್ಥಾನ ಹತ್ರಕ್ಕೆ ದೇವಸ್ಥಾನ ಹತ್ರಕ್ಕೆ ಹೋದರೆ ದೇವ್ರನ್ನ ಅಲಂಕಾರನೇ ಮಾಡಿರಲಿಲ್ಲ. ಒಳಗಡೆ ದೇವ್ರನ್ನ ಅಲಂಕಾರನ ಮಾಡ್ತಿದ್ರು ನಾವು ಹೋದಾಗ.
ಬಾಕ್ಲು ಹಾಕಿದ್ದಾರೆ, ನೋಡ್ತಾ ಇರ್ಬೋದು ನೀವು. ತಿರ್ಗಾ ರಾತ್ರಿಗೆ ಹೋಗ್ತೀನಿ, ರಾತ್ರಿಗೆ ಯಾವ ರೀತಿಯಾಗಿ ದೇವರ ಅಲಂಕಾರ ಮಾಡಿದ್ರು ಅಂತ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು, ದೇವ್ರಿಗೆ ಒಂದೇ ಒಂದು ಹಾರ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಟಿದ್ರು. ಯಾವುದೇ ರೀತಿ ಅಲಂಕಾರ ಎಲ್ಲ ಏನೂ ಮಾಡಿರಲಿಲ್ಲ. ಸಂಜೆ ಇನ್ನು ದೇವ್ರು ಕರ್ಕೊಂಡು ಹೋಗೋದು ಇದ್ದಿದ್ದು, ಅದಕ್ಕೋಸ್ಕರ ಏನೂ ಅಲಂಕಾರ ಮಾಡಿರಲಿಲ್ಲ. ಗೈಸ್, ದೇವಸ್ಥಾನ ಪೂಜೆನ ಮುಗಿಸ್ಕೊಂಡು ಸೀದಾ ನಾನು ಪೃಥ್ವಿ ಸ್ಕೂಲ್ ಹತ್ರಕ್ಕೆ ಹೋದೆ. ಅಲ್ಲೊಂದು ಸುಮ್ಮನೆ ಒಂದು ಕ್ಯಾಪ್ಚರ್ನ ತಗೊಂಡೆ, ಹೋಗಿ ಒಂದು ರಿಸಲ್ಟ್ನ ನೋಡ್ಕೊಬಂದೆ. ಚೆನ್ನಾಗಿ ತೆಗ್ದಿದ್ದಾನೆ, ಇನ್ನೂ ಓದಬೇಕು ಅಂತ ಹೇಳಿದ್ರು. ತಿರ್ಗಾ ಸಾಯಂಕಾಲಕ್ಕೆ ತಿರ್ಗಾ ದೇವಸ್ಥಾನ ಹತ್ರಕ್ಕೆ ಹೋದ. ಅಲ್ಲೇ 7:30-8 ಗಂಟೆಗೆ ದೇವ್ರನ್ನ ಸಾಗಾಕಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಹೋಗ್ಬಿಟ್ಟು ಬಂದು ತಿರ್ಗಾ ಆಮೇಲೆ 10 ಗಂಟೆಗೆ ಮುಂದೆ ಎಲ್ಗೋದೆ ಅಂತ ಹೇಳ್ತೀನಿ. ಅಲ್ಲಿಗೆ ಹೋಗ್ಬೇಕಿತ್ತೆ.
ಮಳೆನೂ ಬಂತು ಗೈಸ್, ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಚೀಟಿ ತ ನಿಂತ್ಕೊಳ್ಳೋಣ ಇಲ್ಲಿ ಇಲ್ಲಿ ಓಡ್ರ ಓಡ್ರ ಓಡ್ರ. ಅದೇನು ಫೋನ್ ಎಲ್ಲ ನೆಂದೋಗ್ತೈತೆ. ಕವರ್ ಸಾಕು.
ಸೊ ಗೈಸ್, ಮನೆ ಹತ್ರ ಹೂವನ್ನ ಕಟ್ಬಿಟ್ಟು ಅಲ್ಲಿ 10 ಗಂಟೆ ಆಗಿತ್ತು. ದೇವರು ಹನುಮಂತಪುರದಲ್ಲಿ ಹೋಗ್ಬೇಕಾರೆ ಸಾಗಾಕಂಗೆ ಕರ್ಕೊಂಡು ಹೋಗ್ತಿದ್ರು. ಸಾಗಾಕತ್ರಕ್ಕೆ ನಾವೆಲ್ಲ ಯಾರೂ ಹೋಗಲ್ಲ. ದೇವ್ರನ್ನ ಕರ್ಕೊಂಡು ಹೋಗ್ತಿದ್ರು. 10 ಗಂಟೆವರೆಗೂ ಹೂವು ಕಟ್ಬಿಟ್ಟು ನಾನು ನಮ್ಮ ಅಕ್ಕ ದೇವ್ರು ನೋಡೋಕ್ಕೆ ಅಂತ ಹುಳಿ ತೋಟಕ್ಕೆ ಹೋಗಿ, ಹುಳಿ ತೋಟದಿಂದ ಆ ಕಡೆಗೆ ದೇವರು ಶ್ರೀರಾಮನಗರಕ್ಕೆ ಹೋಯ್ತು. ಅಲ್ಲಿಗೆ ಓದೋದು ದೇವ್ರಿಂದೆ. ರಾತ್ರಿ ಅಲ್ಲೇ ಬಂದಾಗ 11:30 ಆಗಿತ್ತು. ದೇವ್ರನ್ನ ನೋಡ್ಕೊಂಡು ಬಂದಾಗ ದೇವ್ರನ್ನ ಈಗ ನೋಡ್ತಾ ಇರ್ಬೋದು, ಒಳಗಡೆಗೆ ಕುಂಡಿಸ್ತವ್ರೆ. ಶ್ರೀರಾಮನಗರದಲ್ಲಿ ದೇವಸ್ಥಾನ ಇರೋವಂಥದ್ದು. ಯಾರೆಲ್ಲ ಈ ದೇವಸ್ಥಾನ ನೋಡಿದ್ದೀರಾ ಕಮೆಂಟ್ ಮಾಡಿ. ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ಬಿಟ್ಟು ಅಲ್ಲೊಂದ್ಸಲ ಪ್ರಸಾದ ಎಲ್ಲ ಕೊಟ್ಟರು, ತಿನ್ಕೊಂಡು ನೋಡ್ತಾ ಇರ್ಬೋದು. ಈಗ ನಾವು ಇಷ್ಟು ಜನನೂ ಹೋಗಿದ್ದು ದೇವ್ರ ನೋಡೋಕ್ಕೆ ಅಂತ. ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಇದು ಲಾಸ್ಟಲ್ಲಿ ನಾನು ಇನ್ಸ್ಟಾಗ್ರಾಮ್ಗೆ ಅಂತ ಎಡಿಟ್ ಮಾಡಿರೋ ವಿಡಿಯೋ. ಅದು ಸೌಂಡ್ ಏನೂ ಹಾಕಿಲ್ಲ. ಇದು ಸೌಂಡ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ. ಇವತ್ತಿನ ಡೇ ಬ್ಲಾಗ್ ಇಷ್ಟೇ. ಬ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದೇವ್ರದ್ದು ಜಾತ್ರೆ ವಿಡಿಯೋ ಎಲ್ಲ ಯಾವ ರೀತಿಯಾಗಿತ್ತು ಅಂತ ಕಮೆಂಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋನು ಕ್ಯಾಪ್ಚರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ. ಇನ್ನೂ ಜಾಸ್ತಿ ಜನ ಸಪೋರ್ಟ್ ಮಾಡಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.